18 ವರ್ಷ ಆದ್ಮೇಲೆ ಕಪ್ ಗೆದ್ದಿದೆ. ಇದು ನಾವೆಲ್ಲರಿಗೂ ಖುಷಿ ಆಗುತ್ತೆ. ಎಷ್ಟು ಮಟ್ಟ ಖುಷಿ ಆಗ್ತದೆ? ಏನು ಚೇರ್ ಹಾಲು ಕುಡ್ದಷ್ಟು ಖುಷಿ ಆಯ್ತದೆ. ಬೇಜಾರೇನಿಲ್ಲ. ಎಷ್ಟು ಚೇರ್ ಅಪ್ ಮಾಡ್ತಾರೆ ಆರ್ಸಿಬಿಗಾಗಿ? ಸರ್ ಲೈಫೇ ಕೊಟ್ಟಿದೀವಿ 18 ವರ್ಷದಿಂದ. ನನಗೆ ಇವತ್ತು 18 ವರ್ಷದಿಂದ ನಮ್ಮ ಕೊಹ್ಲಿ ಬಾಸ್ ಹೇಳಿದ್ರಲ್ಲ, ಸೇಮ್ ಹಂಗೇನೆ ಯೂತು ಕೊಟ್ಟಿದ್ದೀವಿ, ನಮ್ದು ಪ್ರೈಮು ಕೊಟ್ಟಿದ್ದೀವಿ. ಇವಾಗ ಇನ್ ಸೀನಿಯರ್ ಸೆಷನ್ ಹಂಗೆ ನಾವು 18 ವರ್ಷದಿಂದ ಕಾಯ್ತಾನೆ ಇದೀವಿ. ತುಂಬಾ ಖುಷಿಯಾಗಿದೆ ಈ ಒಂದಿನ ನಿನ್ನೆ ಇವತ್ತು. ಇದು ಇನ್ನು ಲೈಫ್ ಲಾಂಗ್ ನಡೀತಾನೆ ಇರತ್ತೆ ಈ ದಿನ. ಇದು ಒಂದಿನ ಅಲ್ಲ ಬ್ರದರ್, ನಾವು ಗೆದ್ದಿರೋದು. ನಮ್ ಕೊಹ್ಲಿ ಅವ್ರಿಗೆ ಕಪ್ಪು ನಮ್ದೇ, ಈ ಸಲ ಕಪ್ಪು ನಮ್ದೇ ಅಂತೀರಿ. ಈ ಸಲ ಕಪ್ಪು ನಮ್ದು. ನೆಕ್ಸ್ಟ್ ವರ್ಷ ನಾನು ಇನ್ನೊಂದು ಮಾತು ಹೇಳ್ತೀನಿ. ನಿಮ್ ಚಾನೆಲ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ನಮ್ ಸೌಜನ್ಯ ಅಕ್ಕ ಅವ್ರದ್ದು ಕೇಸ್ ನಾನು ಫಾಲೋ ಮಾಡ್ತಾ ಇದ್ದೀನಿ. ನೀವು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳಿಗೆ ಸೌಜನ್ಯ ಅವ್ರ ಕೇಸ್ ಗೊತ್ತಿಲ್ಲ ಅಂದ್ರೆ ನೀವು ಗೂಗಲ್ ಮಾಡಿ ನೋಡಿ. ಏನಕ್ಕಂದ್ರೆ ಸೌಜನ್ಯ ಅವರ ಕೇಸ್ಗೆ ಅಷ್ಟು ನ್ಯಾಯ ಸಿಗ್ಬೇಕಾಗಿದೆ. ನಾನು ಫಿಲಮ್ ಇಂಡಸ್ಟ್ರಿ ಅವನೇ, ಹೆಸರು ಬೇಡ, ನಾವು ಬೆಳೀತಾ ಇರೋರೆ, ನಾವು ಈ ಚಾನೆಲ್ನ ಫಾಲೋ ಮಾಡ್ತಿರೋರೆ. ನೀವು ಸೌಜನ್ಯ ಅವ್ರಿಗೆ ಎಷ್ಟು ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ, ನಮ್ಮ ಮಹೇಶ್ ಶೆಟ್ಟಿ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ, ನಮ್ಮ ಗಿರೀಶ್ ಮಟ್ಟಣ್ಣ ಅವ್ರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ನಮ್ಗೆ ಗೊತ್ತು. ಇಲ್ಲಿರೋರು ಯಾರಿಗೂ ಸೌಜನ್ಯ ಅವ್ರಿಗೆ ಗೊತ್ತಿಲ್ಲ ಅನ್ಸತ್ತೆ. ಒಂದ್ಸಲಿ ನೀವು ನ್ಯಾಯ ಬೇಕಲ್ವಾ ನಮ್ಗೆ? ಬೇಕು ಸರ್. ಸರ್ ಅವ್ರು ನಿಮ್ಗೂ ಗೊತ್ತು ನಮಗೂ ಗೊತ್ತು, ಎಲ್ಲ ಇನ್ಫ್ಲೂಯೆನ್ಸ್ ನಾವು ಮಾತಾಡ್ಬೇಕಾ? ಗೊತ್ತಿರೋದನ್ನ ಮಾತಾಡೋದೇನಿಲ್ಲ. ಒಳ್ಳೆಯವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಚಿಚ್ಚವ್ರು ಹಿಂದೆ ಇದ್ದೇ ಇರ್ತಾರೆ. ನಮ್ಮ ದೇಶದಲ್ಲಿ ದುಡ್ಡಿದ್ರೆ ದೊಡ್ಡಪ್ಪ ಅಷ್ಟೇ ಆಯ್ತಲ್ಲ, ಎಲ್ಲರಿಗೂ ಗೊತ್ತಿರೋ ವಿಷಯ. ನಾವು ಬೆಂಗಳೂರವರು ಫಾಲೋ ಮಾಡ್ತಾ ಇವಿ, ಬನಶಂಕರಿ ಹುಡುಗರು. ನಮಗೂ ಸೌಜನ್ಯ ಕೇಸ್ ಅಂದ್ರೆ ಗೊತ್ತಿಲ್ಲ ಅನ್ಕೋಬೇಡಿ. ಸೈಲೆಂಟ್ ಆಗಿರ್ತೀವಿ, ಯಾವಾಗ ಬರ್ತೀವಿ, ಮಾಡೋದು ಮಾಡ್ತಾನೆ ಇರ್ತೀವಿ. ನ್ಯಾಯ ಒಟ್ನಲ್ಲಿ ಸಿಗ್ಬೇಕು ಸರ್. ಜೈ RCB, ಕೊನೆಗೆ ಜೈ ಇಂಡಿಯಾ, ಜೈ ಪ್ರತಿ ವರ್ಷ ಕಪ್ಪಿನವರು ಗೆದ್ದಿದ್ರೆ ಸೊ ಅದಕ್ಕೆ ಇಷ್ಟೊಂದು ಕ್ರೇಜ್ ಇರ್ತಿರ್ಲಿಲ್ಲ ಆಕ್ಚುಲಿ. ಸೊ ಅದು ಹೇಳ್ತಾರಲ್ವಾ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ. ಇಡೀ ಎಂಟೈರ್ ಬೆಂಗಳೂರು ತಿರುಗು ನೋಡಂಗ್ ಮಾಡಿರುವಂತ ದಿವಸ ಇವತ್ತು. ಆಕ್ಚುಲಿ ಕಪ್ಪು ಗೆದ್ರೆ ಕ್ರೇಜ್ ಕಡಿಮೆ ಆಗುತ್ತೆ ಅಂತಿದ್ರು. ಚಾನ್ಸೇ ಇಲ್ಲ ಸರ್. ಹೇಳಿದಾರಲ್ಲ, ಜಮಾನದಲ್ಲೇ ಹೇಳ್ಬಿಟ್ಟಿದ್ದಾರೆ, ಉಪವಾಸ ವನವಾಸ ಎಂದರು ಕನ್ನಡ ಸಿಂಹಗಳು. ಅದೇ ಕನ್ನಡ ಭಾಷೆ, ಅದೇ ಕರ್ನಾಟಕದವ್ರಿಗೆ ಮಾತಾಡೋರಿಗೆ ಏನ್ ಹೇಳ್ತೀರಾ? ಉದಾಹರಣೆ ಕಮಲ್ ಹಾಸನ್ ಸರ್. ಅದು ನೋಡಿ ಸರ್, ನಾನೊಂದು ಹೇಳೋದು, ಇಲ್ಲೆಲ್ಲ ಸೇರಿರೋರು RCB ಫ್ಯಾನ್ಸ್ ಆಕ್ಚುಲಿ. ಸೊ ಮೀಡಿಯಾದವರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನೀವು ನಮ್ಮ ಅಣ್ಣ ತಮ್ಮ ಎಂಟೈರ್ ಇಡೀ ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಬ್ಬ 6 ಕೋಟಿ ಕನ್ನಡಿಗರು ಏನಾದರೂ RCB ಅಂತ ಏನಾದ್ರು ಹೆಸರು ಹೇಳ್ತಿದ್ದಾರೆ ಅಂದರೆ ಒನ್ ಆ್ಯಂಡ್ ಓನ್ಲಿ ರೀಸನ್, ದಟ್ ಈಸ್ ಕಾಲ್ಡ್ ಕನ್ನಡ. ಕನ್ನಡ ಕನ್ನಡ ಕ್ರಿಸ್ ಗೈಲು, ಎಬಿಡಿ, ಸರ್. ಸರ್ ಅದು ಅಭಿಮಾನ ಸರ್, ಅದು ಅಭಿಮಾನ ಸರ್. ನೋಡಿ ವಿರಾಟ್ ಕೊಹ್ಲಿ ಸರ್, ಇಷ್ಟೆಲ್ಲ ನಾವು ಗೈಲ್ ABD DK ಅಂತ ಮಾತಾಡ್ತಾ ಇದ್ದೀವಿ. ವಿಜಯ್ ಮಲ್ಯ ಅವ್ರ ಹೆಸರು ಇವತ್ತಿನವರೆಗೂ ಯಾರು ಮತ ಎತ್ತಲಿಲ್ಲ. ಆ ಅಪ್ಪ ಇಲ್ದಿರ RCBನೇ ಇಲ್ವಲ್ಲ ಸರ್. ಅವ್ರು ಇಲ್ದಿರ ಈ ಲೆಗಸಿ ಎಲ್ಲಿರೋದು? ಇವತ್ತು ಯಾರಾದರೂ ಮಾತಾಡಿದಾರ? ಒಬ್ಬರು ಹೇಳ್ತಾ ಇದಾರ ಥ್ಯಾಂಕ್ ಯು ವಿಜಯ್ ಮಲ್ಯ ಸರ್ ಈ ಟೀಮ್ ಕಟ್ಟಿದ್ದಕ್ಕೆ ಅಂತ. ಅವ್ರು ತಪ್ಪು ಮಾಡಿದ್ದು ಬಿಟ್ಟಿದ್ದು ಎಲ್ಲ ಸೆಕೆಂಡ್ರಿ ರೀ. ಈ ಊರವ್ರಿಗೆ ತಮ್ಮ ಸ್ವಂತ ಅನ್ಸಂಗೆ ಒಂದು ಟೀಮ್ ಕೊಟ್ಟಿದ್ದಂದ್ರೆ ವಿಜಯ್ ಮಲ್ಯ ಅವರು. ವಿಜಯ್ ಮಲ್ಯ ಏನ್ ಹೇಳಕ್ ಹೋಗ್ತೀರಾ ಈ ವಿಚಾರವಾಗಿ? ಧನ್ಯವಾದ ಸರ್. ಧನ್ಯವಾದಕ್ಕಿಂತ ಡೆಲ್ಲಿ ಸಿಎಂ ವಿಜಯ್ ಮಲ್ಲಿಗೆ ಚೋರ್ ಓನರ್ ಚೋರ್ ಟೀಮ್ ಅಂತ ಹೇಳಿದ್ದಾರೆ. ಡೆಲ್ಲಿ ಸಿಎಂ ಡೆಲ್ಲಿ ಮುಖ್ಯಮಂತ್ರಿ ಚೋರ್ ಓನರ್ ಚೋರ್ ಟೀಮ್ ಅಂತ ಹೇಳಿದ್ದಾರೆ. ನಾವೇನ್ ಕಳ್ಕೋಬೇಕು? ಒಂದ್ ನಿಮಿಷ, ನಮ್ಗೆ ಗೊತ್ತಲ್ಲ. ಅವ್ರ ಕಡೆ ಉಸಿರಾಡೋ ಗಾಳಿ ಸರಿ ಇಲ್ಲ ಸರ್, ತಲೆ ಸರಿ ಇಲ್ಲ ಅವ್ರಿಗೆ. ಅವ್ರ ನಂಗು ಹೊಟ್ಟೋಗಿದೆ, ಇನ್ನು ಏನೇನೋ ಮಾತಾಡಿ ಯಾಕೆ ಬಿಟ್ಬಿಡಿ. ಅವ್ರು ಉಸಿರಾಡೋ ಗಾಳಿನೇ ಅವರು ಉಸಿರಾಡೋ ಗಾಳಿನೇ ಸರಿ ಇಲ್ಲ. ಆಡೋ ಮಾತಿಗೆ ಏನ್ ಬೆಲೆ ಕೊಡ್ತೀರಾ ಬಿಡಿ. ಉಸಿರಾಡೋ ಗಾಳಿನೇ ಸರಿ ಇಲ್ಲ ಅವರು. ಸೊ ತುಂಬ ಖುಷಿ ಆಗಿದೆ ಇವತ್ತು. ರಿಯಲಿ ಹೇಳ್ಬೇಕಂದ್ರೆ 18 ವರ್ಷಗಳ ಕನಸು ಅಂತ ಹೇಳ್ಬೋದು. ಪ್ರತಿಯೊಬ್ಬ ಒಂದು ಚಿಕ್ಕ ಮಗುವಿಂದ ಹಿಡಿದು ಎಲ್ಲ ಹಿರಿಯರವರೆಗೂ ಕನಸು ಕಾಣ್ತಾ ಇದ್ರು. ಸೊ ಒಂದು ಪ್ರೌಡ್ ಏನಂದರೆ, ಸೊ ನಮ್ಮ 90 ಕಿಡ್ಸ್ ಏನಿದ್ದಾರೆ, ಸೊ ಅವರು ಒಂದು ಡ್ರೀಮ್ ಏನಿತ್ತಂದರೆ, ನಮ್ಮ ಕಾಲದಲ್ಲಿ ರಾಮ ಮಂದಿರ ಆಗಿದೆ, ನಮ್ಮ ಕಾಲದಲ್ಲಿ ಕೊರೋನಾನು ನೋಡಿದ್ದೀವಿ, ನಮ್ಮ ಕಾಲದಲ್ಲಿ
ಸೊ ಪ್ರಧಾನಿ ಮೋದಿ ಅವರ ಒಂದು 10 ವರ್ಷಗಳ ಕಾಲ ಸೊ ಅಂದರೆ PM ಆಗಿರೋದನ್ನು ನೋಡಿದ್ದೀವಿ. ಸೊ ಹಾಗೇನೆ ನಮ್ಮ ಕರ್ನಾಟಕದಲ್ಲೂ ಕೂಡ ಸೊ CM ಅವರು ಕೂಡ 10 ಇಯರ್ಸ್ ಕಂಪ್ಲೀಟ್ ಮಾಡ್ತಿದ್ದಾರೆ. ಸೊ ಒಂದು ಡ್ರೀಮ್ ಕಂಪ್ಲೀಟ್ ಇತ್ತು. ಸೊ ಅದೇನಂತಂದ್ರೆ RCB ಕಪ್ ಗೆಲ್ಬೇಕು ಅನ್ನೋದು, ಅದನ್ನು ನೋಡ್ಬಿಟ್ಟಿದ್ದೀವಿ. ಇನ್ನೇನು ಬೇಕು ಸರ್ ಈ ಜೀವಕ್ಕೆ? ವಿರಾಟ್ ಕೊಹ್ಲಿ ಇರ್ಬೇಕಾದ್ರೆ ಗೆದ್ದಿದ್ದೀವಿ. ಸರ್ ನಮ್ಮ RCB ಕಪ್ ಗೆದ್ದಿದ್ದು ಮುಖ್ಯ ಅಲ್ಲ, ನಮ್ಮ ವಿರಾಟ್ ಕೊಹ್ಲಿ ಬಾಸ್ ಅವರು ಬೆಂಗಳೂರಿಗೆ ಬಂದು ಒಂದು ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅದು ಸರ್ ನಮಗೆ ಖುಷಿ. ಅಂದ್ರೆ ಅದೊಂದು 18 ವರ್ಷದಿಂದ ಇಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿದಾರಲ್ಲ, ಅದಕ್ಕೋಸ್ಕರ ಫುಲ್ಲು ಎಲ್ಲ ಫ್ಯಾನ್ಸ್ಗಳು ಫುಲ್ಲು ಖುಷಿ. ನಾವು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.